ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ 2 ಅಂಗಡಿಗಳು ಸಂಪೂರ್ಣ ಸುಟ್ಟು ಕರಕಲು. ಹೌದು, ಗಜೇಂದ್ರಗಡ ಪಟ್ಟಣದಲ್ಲಿ ಬುಧವಾರ ಬೆಳಿಗ್ಗೆ 9 ಗಂಟೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಗಾದಿ ಅಂಗಡಿಗೆ ಬೆಂಕಿ ತಗುಲಿ ಗಾದಿ ಅಂಗಡಿ ಹಾಗೂ ಪಕ್ಕದ ಎಲೆಕ್ಟ್ರಾನಿಕ್ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿದೆ. ಕುಷ್ಟಗಿ ರಸ್ತೆಯ ಈದ್ಗಾ ಮೈದಾನದ ಆವರಣದಲ್ಲಿ ಇರುವ 2 ಅಂಗಡಿಗಳಿಗೆ ಅನಾಹುತ ಸಂಭವಿಸಿದ್ದು ಅಪಾರ ಹಾನಿಯಾಗಿದೆ. ಮಕ್ತೂಮ್ ಸಾಬ್ ನದಾಫ್ ಉಸ್ಮಾನ್ ಗೋಡೆಕಾರ್ ಅವರಿಗೆ ಸೇರಿದ ಅಂಗಡಿಗಳು. ಅಂಗಡಿಯಲ್ಲಿನ ಬೆಲೆ ಬಾಳುವ ಪೀಠೋಪಕರಣಗಳು, ಗಾದಿಗಳು, ಬೆಲೆ ಬಾಳುವ ಕಿಟಕಿ ಸಾಮಗ್ರಿಗಳು ಸೇರಿದಂತೆ ಇನ್ನಿತರ ಅಪಾರ ಪ್ರಮಾಣದ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಹೋಗಿವೆ. 2 ಅಂಗಡಿಗಳ ಮಧ್ಯೆ ಅಂದಾಜು 10 ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಘಟನೆ ಕುರಿತು ಅಗ್ನಿಶಾಮಕ ದಳದವರಿಗೆ ಮಾಹಿತಿ ತಿಳಿಸಿ 2 ತಾಸು ಆದ ಬಳಿಕ ಅಗ್ನಿಶಾಮಕದವರು ಆಗಮಿಸಿದ್ದರಿಂದ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಅಗ್ನಿಶಾಮಕ ಠಾಣೆ ಗಜೇಂದ್ರಗಢದಲ್ಲಿಯೇ ಇದ್ದರೂ ಕೂಡ ಉದ್ಘಾಟನೆಯಾಗದೆ ಜನರ ನೆರವಿಗೆ ಸಕಾಲಕ್ಕೆ ಉಪಯೋಗಕ್ಕೆ ಬಾರದೆ ಇರುವ ಅಗ್ನಿಶಾಮಕದ ಬಗ್ಗೆ ಬೇಸರಗೊಂಡರು. ಇತ್ತೀಚೆಗೆ ಸಾಲ ಸೋಲ ಮಾಡಿ ಅಂಗಡಿಗಳನ್ನು ತೆರೆದಿದ್ದ ಈ 2 ಅಂಗಡಿ ಮಾಲೀಕರಿಗೆ ಶಾಸಕರು ತಮ್ಮ ನಿಧಿಯಿಂದ 5 ಲಕ್ಷ ರೂಪಾಯಿ ಸಹಾಯಧನ ನೀಡಬೇಕು. ಜೊತೆಗೆ ಸಮಾಜದ ವತಿಯಿಂದ ಕೂಡಲೇ ತಲಾ 1 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡುವಂತೆ ಅಂಜುಮನ್ ಇಸ್ಲಾಂ ಕಮಿಟಿ ನಿರ್ದೇಶಕ ದಾವಲ್ ಸಾಬ್ ತಾಳಿಕೋಟಿ, ಮಾಜಿ ಪುರಸಭೆ ಸದಸ್ಯ ರಾಜು ಸಾಂಗ್ಲಿಕರ್ ತಿಳಿಸಿದರು. ಈ ವೇಳೆ ಆಶಿಫ್ ತಟಗಾರ್, ಹಾಸಿಂ ಹಿರೇಹಾಳ್, ಶೌಕತ್ ಅರಳಿಕಟ್ಟಿ, ಬಾಷೆ ಸಾಬ್ ಮುದ್ಗಲ್, ಇಮ್ರಾನ್ ಅತ್ತಾರ್, ಸುಬಾನ್ ಸಾಬ್ ಆರ್ಗಿದ್ದಿ, ಸಲೀಂ ಮನಿಯಾರ್, ಮಕ್ತೂಮ್ ಸಾಬ್ ಮುದೋಳ್, ಮಾಸೂಮ್ ಅಲಿ ಮದ್ಗಾರ್, ದಾವಲ್ ಸಾಬ್ ಡಾಲಾಯತ್, ಖಲಂದರ್ ಡಾಲಾಯತ್, ತಬ್ರೋಜ್ ಕಾಜಿ, ಸೋಹಿಲ್ ಗೋಡೆಕಾರ್, ಬಾಷೆ ಸಾಬ್ ಕಂಟಿ, ಮೌಸಿನ್ ಆರಿಫ್ ಸೇರಿದಂತೆ ಇನ್ನಿತರರು ಇದ್ದರು. ಗದಗ್ ನಂಬರ್ 1 ನ್ಯೂಸ್ ಬ್ಯೂರೋ ರಿಪೋರ್ಟ್.